ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಪಟ್ಟಕ್ಕೋಸ್ಕರ ರಣತಂತ್ರವನ್ನ ಹೆಣಿತಿದ್ದಾರೆ. ಅದರಲ್ಲೂ ಕೂಡ ಮೇ ಮೊದಲ ವಾರದಲ್ಲೇ ರಾಜಕೀಯ ಹೈ ಡ್ರಾಮಾ ನಡೆದು ಬೀಳುತ್ತಾ ಸಿಎಂ ಕುರ್ಚಿಗೋಸ್ಕರ ರಣತಂತ್ರವನ್ನ ಹಿಡಿತಿದ್ದಾರೆ. ಮೇ ಮೊದಲ ವಾರದಲ್ಲೇ ರಾಜಕೀಯದ ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ನಿರೀಕ್ಷಿಸಬಹುದು. ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಿ ಚೇಂಜ್ ಆಗ್ಬಿಡುತ್ತೆ. ಮೇ 6ರ ನಂತರ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುವಂತ ಲಕ್ಷಣಗಳು ಈಗಾಗಲೇ ಗೋಚರಿಸ್ತಾ ಇದೆ. ನೋಡಿ, ಮೇ 4ನೇ ತಾರೀಕಿನಂದು ಬೈ ಎಲೆಕ್ಷನ್ನಿನ ಫಲಿತಾಂಶ ಬರ್ತಿದ್ದಂತೆ ಜೊತೆಯಲ್ಲಿ ಪಂಚರಾಜ್ಯಗಳ ಭವಿಷ್ಯ ಕೂಡ ಆಚೆ ಬರುತ್ತೆ. ಹೈಕಮಾಂಡ್ ನಾಯಕರು ಕೂಡ ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗೆ ಫ್ರೀ ಆಗ್ತಾರೆ. ರಾಜ್ಯದ ನಾಯಕರಿಗೆ ಕೊಟ್ಟಿರುವಂತ ಸವಾಲುಗಳನ್ನು ಕೂಡ ಭೇದಿಸೋದಕ್ಕೆ ಈಗಾಗಲೇ ದೆಹಲಿಯ ಅಂಗಳದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಇದ್ರು. ಹೈಕಮಾಂಡ್ ನಾಯಕರ ಭೇಟಿ ಮಾಡುವ ಲೆಕ್ಕಾಚಾರಕ್ಕೆ ಹೋಗಿದ್ರು. ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ, ಬಿಸಿಲು ಶೆಕೆ ಇದೆ ಅಂತ ಒಂದ್ ರೀತಿ ಮಾರ್ಮಿಕವಾಗಿನೇ ಮಾತನಾಡಿದ್ರು. ಮತ್ತೊಂದು ಕಡೆಯಲ್ಲಿ ಸಿಎಂ ಅವರ ಆಪ್ತ ನಾಯಕರ ಜೊತೆಯೂ ಕೂಡ ಇತ್ತೀಚೆಗಷ್ಟೇ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಈಗ ಆಗ್ತಾ ಇರುವಂತ ಚರ್ಚೆ ಅಂತಂದ್ರೆ ಮೇ ಮೊದಲ ವಾರದಲ್ಲೇ ರಾಜಕೀಯದಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗುತ್ತೆ. ಪಟ್ಟಕ್ಕೋಸ್ಕರ ಫೈಟ್ಗಳು ಏನಿದೆ ಇದು ಮತ್ತೆ ಶುರುವಾಗುತ್ತೆ ಅನ್ನೋದು. ಅಧಿಕಾರ ಹಂಚಿಕೆಯ ಬಗ್ಗೆ ಖರ್ಗೆ ಜೊತೆಯಲ್ಲೇ ಡಿಕೆ ಬ್ರದರ್ಸ್ ಚರ್ಚೆಯನ್ನು ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಸಿಎಂ ಪಟ್ಟಕ್ಕೋಸ್ಕರ ಡಿಕೆ ಬ್ರದರ್ಸ್ ಬಿಗಿ ಪಟ್ಟು ಹಿಡಿದಿದ್ದಾರೆ. 1.5 ಗಂಟೆ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲೇ ಬ್ರದರ್ಸ್ ಮಾತನಾಡಿದ್ದಾರೆ. ಮೇ ಮೊದಲ ವಾರದಲ್ಲೇ ಬದಲಾವಣೆಯ ನಿರೀಕ್ಷೆಯಲ್ಲೇ ಡಿಕೆ ಬ್ರದರ್ಸ್ ಇದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ದು, ಮೊದಲು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು. ತದನಂತರ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಹೋದ್ರು. ಮಾರ್ಮಿಕವಾಗಿ ನಿನ್ನೆ ಕೂಡ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ರು. ಸುಮಾರು 1.5 ಗಂಟೆಗಳ ಕಾಲ, ಸಾಮಾನ್ಯವಾಗಿ ಒಂದು 10 ನಿಮಿಷ ಅರ್ಧ ಗಂಟೆ ಇಷ್ಟು ಲೆಕ್ಕಾಚಾರದ ಮಾತುಕತೆ ಆಗ್ತಿತ್ತು. ಆದರೆ ಈ ಬಾರಿ ಸುದೀರ್ಘ ಅವಧಿಯ ಮಾತುಕತೆಗಳು ಏನಾಗಿದೆ, ಇದು ಸಹಜವಾಗಿಯೇ ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಿದೆ. ಅದುವೇ ಸಿಎಂ ಕುರ್ಚಿಯ ಜಟಾಪಟಿ ಏನಾಗ್ತಿತ್ತು, ಹೈಕಮಾಂಡ್ ನಾಯಕರ ಅಂಗಳವನ್ನ ತಲುಪಿದೆ. ಪ್ರಮುಖವಾಗಿ ಮೇ ಮೊದಲ ವಾರದಲ್ಲೇ ಬದಲಾವಣೆಯಾಗೇ ಬಿಡುತ್ತಾ. ನಿನ್ನೆಯಷ್ಟೇ ಬಿಜೆಪಿಯ ನಾಯಕರು ಕೂಡ ಒಂದಿಷ್ಟು ಭವಿಷ್ಯ ನುಡಿದಿದ್ರು. ರಾಷ್ಟ್ರಪತಿ ಆಳ್ವಿಕೆ ಬಂದ್ಬಿಡುತ್ತೆ, ಅಥವಾ ಸಿಎಂ ಕುರ್ಚಿಯ ಫೈಟ್ ಇನ್ನಷ್ಟು ತಾರಕಕ್ಕೇರುತ್ತೆ, ಮೇ ಕ್ರಾಂತಿ ಆಗುತ್ತೆ ಅಂದಿದ್ರು. ನೋಡಿ, ಈಗಾಗಲೇ ಕೊಟ್ಟ ಮಾತಿನ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವತ್ತು ಸಹ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಇಬ್ಬರು ಸಹೋದರರು. ಬಂಡೆಯ ಪೆಟ್ಟು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಸದ್ಯಕ್ಕೆ ಮಾತ್ರ. ಆದರೆ ಮೇ 6ರ ನಂತರದಲ್ಲೇ ಬಹಳ ದೊಡ್ಡ ಮಟ್ಟದ ಬದಲಾವಣೆಯ ಗಾಳಿಯಂತೂ ಬೀಸುತ್ತಿದೆ. ಇನ್ನು ಇತ್ತ ಸಿದ್ದರಾಮಯ್ಯನವರ ಆಪ್ತರಿಂದಲೂ ಕೂಡ ಭರ್ಜರಿ ಕಸರತ್ತುಗಳನ್ನ ಮಾಡಲಾಗ್ತಿದೆ. ಮುಂದಿನ ನಡೆಯ ಬಗ್ಗೆ ಸಿಎಂ ಆಪ್ತರಿಂದ ತಂತ್ರಗಾರಿಕೆಯಾಗ್ತಿದೆ. ಮತ್ತೊಂದು ಸುತ್ತಿನ ಕ್ರಾಂತಿಗೆ ಸಿಎಂ ಬಣ ಕಸರತ್ತುಗಳನ್ನ ಮಾಡ್ತಿದೆ. ಮೇ 10ರ ಒಳಗೆ ದಾಳವನ್ನ ಉರುಳಿಸಲು ಅವರ ಆಪ್ತರು ಕೂಡ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ. ಡಿಕೆ ಬ್ರದರ್ಸ್ ಒಂದು ಕಡೆ ದೆಹಲಿಯಲ್ಲಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಸುದೀರ್ಘ ಅವಧಿಗೆ ಚರ್ಚೆಗಳಾಗ್ತಿದೆ. ಮೇ ಮೊದಲ ವಾರದಲ್ಲೇ ಬದಲಾವಣೆಯ ಒಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಪಕ್ಷ ನಿಷ್ಠೆ, ಕೊಟ್ಟ ಮಾತು, ಬದಲಾವಣೆ ಇವೆಲ್ಲದರ ಜೊತೆ ಒಂದಿಷ್ಟು ರಾಜಕೀಯ ನಡೀತಾ ಇದ್ರೆ, ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರಿಂದಲೂ ಕೂಡ ತಯಾರಿಗಳಾಗ್ತಿದೆ. ಮುಂದೆ ಯಾವ ಹೆಜ್ಜೆ ಇಡಬೇಕು, ಏನ್ ಮಾಡಬೇಕು, ಜೊತೆಯಲ್ಲಿ ಮೇ 10ರ ಒಳಗೆ ಇಷ್ಟು ದಿನ ಮಾಡಿರುವ ಲೆಕ್ಕಾಚಾರಗಳನ್ನ ದಾಳ ಉರುಳಿಸೋದಕ್ಕೆ ಪ್ರಮುಖವಾಗಿ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರವನ್ನ ಸಿದ್ದರಾಮಯ್ಯನವರ ಆಪ್ತ ಬಣದ ನಾಯಕರು ಎತ್ತಿ ಹಿಡಿತಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಎಕ್ಸ್ಪಾಂಡ್ ಆಗಬೇಕು, ಅನೇಕರ ಬೇಡಿಕೆ ಇದೆ. ಹೊಸಬರ ಬೇಡಿಕೆನೇ ಬೇರೆ, ಅಥವಾ ಹಿರಿಯ ನಾಯಕರ ಬೇಡಿಕೆಗಳು ಒಂದಿಷ್ಟಿದೆ, ನಮಗೂ ಕೂಡ ಅವಕಾಶಗಳು ಕೊಡಬೇಕು ಅಂತ. ಜೊತೆಯಲ್ಲಿ ವರ್ಷಗಳು ಉರುಳು ಹೋಗಿಬಿಟ್ಟಿದೆ. 2.5 ವರ್ಷ ದಾಟಿ 3 ವರ್ಷದ ಗಡಿ ದಾಟಿ ಹೋಗ್ತಿದೆ. ಈ ಸಂದರ್ಭದಲ್ಲಿ ಇನ್ನುಳಿದ ವರ್ಷಗಳನ್ನ ನಮಗೆ ಕುರ್ಚಿ ಬಿಟ್ಟು ಕೊಡಬೇಕನ್ನೋ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಮುಂದುವರೆದಂತೆ ಹೆಚ್ಚುವರಿ ಡಿಸಿಎಂ ಕೂಗ್ ಕೂಡ ಇದೆ. ಇವೆಲ್ಲವೂ ಕೂಡ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡ. ಆದರೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾವಣೆ ನಿಶ್ಚಿತ ಅನ್ನುವ ಮಾತುಗಳೆಲ್ಲಾದ್ರೂ ಬಂದ್ರೆ ದಲಿತ ಸಿಎಂ ದಾಳವನ್ನ ಉರುಳಿಸ್ಬಿಡ್ತಾರಾ? ಒಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಮನವರಿಕೆಯನ್ನ ಮಾಡ್ತಿದ್ದಾರೆ ಅವರ ಆಪ್ತರು. ಸಿಎಂ ಸುದ್ದಿಗೆ ಈಗಾಗಲೇ ಮುಂದೆ ಯಾವ ಹೆಜ್ಜೆಯನ್ನ ಇಡಬೇಕು ಅನ್ನೋ ವಿಚಾರವಾಗಿ ದಾಳ ಉರುಳಿಸುವ ರಾಜಕೀಯ ತೆರೆಮರೆಯ ಕಸರತ್ತಂತೂ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಿದೆ.
ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಮುಂದುವರಿತಾನೇ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಹಗ್ಗ ಜಗ್ಗಾಟಗಳ ಆರಂಭ ಆಗಿದೆ. ಅಗತ್ಯ ಬಿದ್ದರೆ ನಾವೆಲ್ಲ ದೆಹಲಿಗೆ ಹೋಗ್ತೀವಿ ಅಂತಿದ್ದಾರೆ. ಈ ಮಾತನ್ನ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ರಾಜಕೀಯ ಸನ್ನಿವೇಶ ಆಗ್ತಿರುವ ಬಗ್ಗೆ ನನಗೆ ಗೊತ್ತಿದೆ, ಬೆಳವಣಿಗೆ ಆಗ್ತಿದೆ. ಈಗ ಕಾಂಗ್ರೆಸ್ ನಾಯಕರು ಏನೂ ಇಲ್ಲ ಅನ್ನೋ ಮಾತುಗಳು ಬರೋಂಗಿಲ್ಲ. ಕಳೆದ ಬಾರಿ ಹೇಳ್ತಿದ್ರು ಮಾಧ್ಯಮ ಸೃಷ್ಟಿ ಏನೂ ಇಲ್ಲ ಅಂತಿದ್ರು, ಬಟ್ ಈಗ ಹಂಗಿಲ್ಲ. ಈಗಾಗಲೇ ಅಧಿಕಾರ ಹಂಚಿಕೆಯ ವಿಚಾರವಾಗಿನೇ ಅಗತ್ಯ ಬಿದ್ದರೆ ನಾವು ದೆಹಲಿಗೆ ಹೋಗ್ತೀವಿ, ನನಗೆ ಗೊತ್ತು ಬೆಳವಣಿಗೆಗಳಾಗ್ತಾ ಇದೆ, ಒಂದಿಷ್ಟು ಬದಲಾವಣೆಗಳಾಗಬಹುದು ಅನ್ನೋದಾಗಿ ಶಾಸಕರಾಗಿರುವಂತ ಡಾಕ್ಟರ್ ರಂಗನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.